ಮತ್ತು ತುಂಬ ಮೋಟಿವೇಶನ್ ಮಾಡೋವಂಥ ಕಥೆಗಳಲ್ಲಿ ನಾನು ಒಬ್ಬ ಕಥಾನಾಯಕನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನೆಕ್ಸ್ಟ್ ಸ್ಮಾಲ್ ಸ್ಕ್ರೀನ್ ಆಯಿತು, ಬಿಗ್ ಬಾಸ್ ಆಯಿತು, ಇನ್ನು ಸಿಲ್ವರ್ ಸ್ಕ್ರೀನಲ್ಲಿ ರಾರಾಜಿಸಬೇಕು ಅನ್ನೋ ಆಸೆ ನಮ್ಮದಾಗಿದೆ. ಸೊ ನೋಡೋಣ, ನಮ್ಮ ಜನಗಳು ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಮಹಾಕಾಲ ಆಶೀರ್ವಾದ, ನೋಡೋಣ. ದಟ್ಸ್ ಸ್ವೀಟ್. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡಿದಂತಹ ಧ್ರುವಂತ್ ಏನಿದ್ದಾರೆ, ಸೊ ಅವ್ರ ಬೇರೆ ಬೇರೆ ವ್ಯಕ್ತಿತ್ವದಲ್ಲಿ ಅಂದರೆ ಒಂದೇ ಥರ ಸ್ಟೇಗ್ನೆಂಟ್ ಆಗಿದ್ರಿ, ಎಲ್ಲೋ ಆಚೆ ಈಚೆ ಹೀಗೀಗೆ ಆಗಿರಲಿಲ್ಲ ತಮ್ಮ ವ್ಯಕ್ತಿತ್ವದಲ್ಲಿ ಚೇಂಜಸ್ಸು. ಸೊ ತಮಗೆ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಇನ್ ಬಿಗ್ ಬಾಸ್ ಅನ್ನೋದಾದರೆ ಯಾವುದು? ಮೋಸ್ಟ್ ಮೆಮೊರೇಬಲ್ 3 ಮೂಮೆಂಟ್ಸ್ ಇದೆ ಮ್ಯಾಮ್. ಒಂದು ನನ್ನ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಬಾದ್ಶಾ ಅವರಿಂದ. ಅದೊಂದು ಇಟ್ ಈಸ್ ಒನ್ ಆಫ್ ದಿ ಫಸ್ಟ್ ಟೈಮ್ ಅಂತ ಇಡೀ ಸೀಸನ್ನಲ್ಲಿ ಹಾಗೆ ಸಿಗೋದು. ಸೊ ಅದೊಂದು ಭಾಳ ಸಂತೋಷ. ಸೆಕೆಂಡ್, ನನ್ನ ತಮ್ಮನ ಮದುವೆನೂ ಸೇಮ್ ಟೈಮಲ್ಲಿತ್ತು, ನನಗೆ ಅಲ್ಲಿ ಇರಲಿಕ್ಕಾಗಲಿಲ್ಲ. ಅದೊಂದು ದುಃಖ ಇತ್ತು. ನನಗೋಸ್ಕರ ಇಡೀ ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ವಾಹಿನಿ ನನ್ನ ತಮ್ಮನ ಇವೆಂಟ್ನೇ ರೀಕ್ರಿಯೇಟ್ ಮಾಡ್ತಾರೆ ನನಗೋಸ್ಕರ. ಆ್ಯಂಡ್ ಇಟ್ ಈಸ್ ಅದನ್ನು ಎಷ್ಟು ಕೋಟಿ ಕೊಟ್ಟರು ಅದು ಸಾಧ್ಯ ಆಗದಿರೋ ಅಂಥದ್ದು. ಸೊ ಅದನ್ನು ಇದು ಮಾಡಿ ಕೊಡ್ತಾರೆ. ಮೂರನೇದು ಎಗೇನ್ ಸರ್ ಒಂದು ಕಾಗದ ಬರೀತಾರೆ ವಿಶ್ ಮಾಡಿ ನನಗೆ. ಸೊ ಆ ಕಾಗದ, ಇದು 3 ನಾನು ಆ್ಯಂಡ್ ಇಡೀ ಬಿಗ್ ಬಾಸೇ ಅನ್ಫರ್ಗೆಟಬಲ್ ಮೂಮೆಂಟ್. ಬಟ್ ಇದರಲ್ಲಿ ತುಂಬ ನನಗೆ ನನ್ನ ಮನಸ್ಸಲ್ಲಿ ಸದಾ ನಾನು ಯಾವತ್ತೂ ಮರೆಯೋಕ್ಕಾಗದಿರೋದು ಇದು. ಓಕೆ, ಬಿಗ್ ಬಾಸ್ ಮನೇಲಿ ಇದ್ದಂತಹ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆದರೆ ಸೀಕ್ರೆಟ್ ರೂಮಲ್ಲಿ ಇದ್ದಂತಹ ಎಕ್ಸ್ಪೀರಿಯನ್ಸ್ ಇಸ್ ದ ವೇ ಫಾರ್. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡೋದಾದರೆ? ಆ್ಯಕ್ಚುಲಿ ನಾನು ಆ ಮನೇನ ಭಾಳ ನನ್ನದೇ ಆದ ರೀತಿಲಿ ಬದುಕಿದ್ದೀನಿ, ಭಾಳ ಆನೆಸ್ಟ್ ಆಗಿ, ಎಲ್ಲೂ ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ನನ್ನದೇ ವೇಯಲ್ಲಿ ನಾನು ಬಾಳಿ ಬದುಕಿದ್ದೀನಿ. ಸೊ ಸೀಕ್ರೆಟ್ ರೂಮ್ ಆ್ಯಕ್ಚುಲಿ ಅದು ಯಾರು ಇದು ಮಾಡಿದ್ರೋ ಗೊತ್ತಿಲ್ಲ ಡಿಸೈನ್, ಬಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅದು. ಆ್ಯಕ್ಚುಲಿ ಅಲ್ಲಿ ನಾವು ಆ್ಯಕ್ಟ್ ಮಾಡ್ತಿರಲಿಲ್ಲ, ಇಟ್ ವಾಸ್ ವೆರಿ ರಿಯಲ್. ಅಲ್ಲಿ ಏನು ಬರ್ತಾಯಿತ್ತು ಅಗ್ರೆಷನ್ ಆಗಲಿ, ಮತ್ತು ರಕ್ಷಿತಾ ಅವರು ಏನು ನಂದು ರಕ್ಷಿತಾ ಅವ್ರದ್ದು ಜುಗಲ್ಬಂದಿ ಏನಿತ್ತು, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಲ್ಲಿ ಆ್ಯಕ್ಚುಲಿ. ಬಟ್ ಹೊರಗಡೆ ಬಂದು ನೋಡಿದಾಗ ಆಡಿಯನ್ಸ್ ಅದನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ನಮಗೆ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ನಮಗೆ ಇನ್ನೇನು ಬೇಕು, ಅವರ ಎಂಟರ್ಟೈನ್ಮೆಂಟ್ ಆಗಿದೆ, ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಎಸ್, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ತಮಗೆ ಆತ್ಮೀಯವಾಗಿ ನಮಗೆ ಕಾಣಿಸ್ತವರು ಮೊದಲಿಗೆ ಮಲ್ಲಮ್ಮ ಅವರು. ಸೊ ಅವರಿದ್ದಾಗ ನಿಮ್ಮ ಮತ್ತು ಅವರ ನಡುವೆ ತುಂಬ ಚೆನ್ನಾಗಿತ್ತು ಒಂದು ಬಾಂಡಿಂಗು. ಬಟ್ ಆದರೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗೋಕೆ ನೀವು ಒಂದು ಕಾರಣ ಅನ್ನುವಂಥ ಮಾತುಗಳು ಕೂಡ ಬಂತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದರದ್ದು ಹೌದು, ನನಗೆ ಅವರು ಸ್ವಲ್ಪ ಕ್ಲೋಸ್ ಆಗಿದ್ದರು. ಬಟ್ ಮಲ್ಲಮ್ಮ, ನಾನು ಇದನ್ನು ಕೇಳ್ಪಟ್ಟೆ, ಮಲ್ಲಮ್ಮ ಅಷ್ಟು ದಿನ ಇರೋದಕ್ಕೂ ಧ್ರುವಂತ ಕಾರಣ ಅಂತ. ಯಾಕಂದರೆ ಅವನ ಆಟದ ಜೊತೆ ನಾನು ಕಲಿತೆ ಆಟ ಆಡಿರೋದು, ನಾನು ನೋಡೋ ಅಭ್ಯಾಸ ಎಲ್ಲ, ಅವ್ರಿಗೂ ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿ. ಇಲ್ಲ ಅಂತಂದರೆ ಮಲ್ಲಮ್ಮ ಭಾಳ ಬೇಗನೆ ಹೊರಗಡೆ ಬರ್ತಾಯಿದ್ರು. ಮಲ್ಲಮ್ಮನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಈ ಮಾತನ್ನು ಕೇಳಿ ಬಂದಿದೆ. ಸೊ ಅವರು ಹೋಗೋದಕ್ಕೆ ಅದನ್ನು ನಾನು ಒಪ್ಕೊಳ್ಳಲ್ಲ. ಬಹುಶಃ ಅವರಿಗೆ ನನ್ನ ಪ್ರೀತಿಯಿಂದ ಅವ್ರಿಗೆ ನನಗೆ ಎಷ್ಟು ಗೊತ್ತಿತ್ತು ಅದನ್ನು ಹೇಳಿ ಕೊಟ್ಟಿರೋದಂತೂ ನಿಜ ಅಲ್ಲಿ. ಆ್ಯಂಡ್ ಇನಿಷಿಯಲ್ ಡೇಸ್ನಲ್ಲಿ ಧ್ರುವಂತ್ ನೋಡಿದಾಗ ಸ್ವಲ್ಪ ಇನಿಷಿಯಲ್ ವೀಕ್ಸ್ನಲ್ಲಿ ಇಲ್ಲ ಸಾಕು ನಾನು ಹೋಗ್ಬಿಡ್ತೀನಿ ಅನ್ನುವಂಥ ಡಿಪ್ರೆಷನ್ ಮೋಡ್ಗೆ ಹೋಗಿದ್ರಿ ತಾವು. ಸೊ ಯಾಕೆ, ವೈ ದ್ಯಾಟ್? ನಾನು ಇದನ್ನು ನೋಡ್ಕೊಂಡು ಬಂದಿರೋನಲ್ಲ ಈ ಬಿಗ್ ಬಾಸ್ ನನಗೆ. ಸೊ ನಾನು ಅಲ್ಲಿ ನೋಡಿಕೊಂಡು ಅರ್ಥ ಮಾಡಿಕೊಂಡು, ಮತ್ತು ಕಿಚ್ಚ ಸರ್ ಏನು ಹೇಳ್ತಾಯಿದ್ರು ವಾರ ಇದರಲ್ಲಿ, ಅದನ್ನೇ ಕೇಳ್ಕೊಂಡು ನಾನು ನನ್ನ ಗೇಮ್ನ ಅರ್ಥ ಮಾಡ್ಕೊಂಡು ನಾನು ಬಂದಿದ್ದು ಒಂದು. ಎರಡನೇದು, ಅಲ್ಲಿ ನನ್ನ ತಂದೆ ತಾಯಿಗೆ ನಾನು ಗಲಾಟೆ ಮಾಡೋದು ಇದೆಲ್ಲ ನಂದು ಸ್ವಲ್ಪ ಬೋಲ್ಡ್ ಪರ್ಸನಾಲಿಟಿ ನಂದು. ತುಂಬ ನನಗೆ ಏನಾದರೂ ನನ್ನ ಅಭಿಪ್ರಾಯ ಹೇಳೋದಾದರೆ ಭಾಳ ಬೋಲ್ಡಾಗೆ ನಾನು ಬರ್ತೀನಿ, ಸ್ವಲ್ಪ ಲೌಡಾಗೆ ನಾನು ಅದನ್ನು ಹೇಳ್ತೀನಿ. ವಿಚ್ ಇಸ್ ಓಕೆ ಅಥವಾ ನಾಟ್ ಓಕೆ, ಅದನ್ನು ಭಾಳ ಬೋಲ್ಡಾಗಿ ನಾನು ಅಪ್ರೋಚ್ ಇರುತ್ತೆ. ಓಕೆ, ಇದು ನಮ್ಮ ತಂದೆ ತಾಯಿಗೆ ಅಷ್ಟು ಇಷ್ಟ ಅಲ್ಲ, ಅಲ್ಲಿ ಜಗಳ ಮಾಡಬೇಡ ಇದೆಲ್ಲ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಬಟ್ ನಿಮ್ಮ ಜೊತೆ ಇದ್ದಂಥ ಒಬ್ರು ಕಂಟೆಸ್ಟೆಂಟ್ ಇದ್ದಾರೆ, ಮಾತಾಡೋಣ ಅಲ್ವಾ? ಓಕೆ ಓಕೆ. ಹಲೋ ಹಲೋ, ಹಾಯ್, ಧ್ರುವಂತ್ ಇದ್ದಾರೆ, ಮಾತಾಡಿ. ಲೆಟ್ಸ್ ಚೆಕ್ ಅವ್ರು ನಿಮ್ಮನ್ನ ಗೆಸ್ ಮಾಡ್ತಾರಾ ಇಲ್ವಾ ಅಂತ. ಓಕೆನಾ? ಓಕೆ, ಎಸ್, ಗೊತ್ತಾಯ್ತಾ ಧ್ರುವಂತ್ ಅವರೇ? ಹಾಯ್, ಹಲೋ ಮಾತಾಡ್ಬೇಕು ನೀವು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಏ, ಕಾವ್ಯ ಅವರಿದ್ದಾರೆ. ಹಾಯ್ ಕಾವ್ಯ. ಕಾವ್ಯ ಅವರ? ಹಾಯ್ ಹಾಯ್ ಕಾವ್ಯ, ಹಾಯ್ ಹಾಯ್ ಧ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓ, ಫಸ್ಟ್ ಕ್ಲಾಸ್. ನೋಡ್ತಾ ಇದ್ದೀವಿ, ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಹೊರಗಡೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ. ಆ್ಯಂಡ್ ಐ ಆಮ್ ಆಲ್ಸೋ ಹ್ಯಾಪಿ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು ಕಾವ್ಯಾಜಿ.
ಸೇಮ್ ಹಿಯರ್ ಧ್ರುವ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದೇ ಗೊತ್ತಲ್ಲ ನಿಮಗೆ, ನಮ್ಮ ಇಂಟರ್ವ್ಯೂಸ್ ಇದರಲ್ಲೇ ಬ್ಯುಸಿ ಇದ್ದೀನಿ. ಹಾಗಾಗಿ ಹೇಗಿದ್ದಾರೆ ನಿಮ್ಮ ಪೇರೆಂಟ್ಸ್ ಎಲ್ಲ? ಎಲ್ರು ಚೆನ್ನಾಗಿದ್ದಾರೆ. Thank ನಿಮ್ you so ಪೇರೆಂಟ್ಸ್ much. ಎಲ್ಲ ಚೆನ್ನಾಗಿದ್ದಾರಾ? ಸೂಪರ್ ಆಗಿದ್ದಾರೆ ಕಾವೇಜಿ. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರ ಬಿಕಾಸ್ ಆ ಗುಂಗಲ್ಲೇ ಇರ್ತೀವಿ ಅಂತ ಬಹಳಷ್ಟು ಕಂಟೆಸ್ಟೆಂಟ್ಸ್ ಹೇಳ್ತಾರೆ. ಸೊ ಬಿಗ್ ಬಾಸ್ ಮನೆ, ಆ ವೇಕಪ್ ಸಾಂಗು, ಮೈಕು ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ನಿಮ್ಗೂ ಅದೇ ತರ ಆಗಿದೆಯಾ? ಖಂಡಿತ, ನಾನು ಆಕ್ಚುಲಿ ಮಿಸ್ ಮಾಡ್ಕೊಂತಾ ಇದ್ದೀನಿ. ಎಸ್ಪೆಷಲಿ ಮೈಕ್ ತುಂಬಾ ಸರಿ ಮಾಡ್ಕೊಳಕ್ಕೆ ನನ್ಗೆ ಗೊತ್ತಿಲ್ಲದೆ ನಾವು ಚೆಕ್ ಮಾಡ್ತಿರೋದುಂಟು. ಓಕೆ ಓಕೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗಿಲ್ಲಿ ಅವರು? ಗಿಲ್ಲಿ ಮತ್ತು ನಿಮ್ಮ ಕಾಂಬಿನೇಷನ್ನ ಜನ ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಗಿಲ್ಲಿ ಅವರು ವಿನ್ನರು, ತಾವು ಅಷ್ಟೇ ತಮ್ಮನ್ನು ಕೂಡ ಅದೇ ರೀತಿ ಸ್ವೀಕರಿಸಿದ್ರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಟ್ ದಿಸ್ ಮೂಮೆಂಟ್? ಖುಷಿ ಆಗ್ತಾ ಇದೆ ಆಕ್ಚುಲಿ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಪ್ರೀತಿ ಸಿಗುತ್ತೆ ಅಂತ. ಐ ಆಮ್ ಹ್ಯಾಪಿ. ಹ್ಯಾಪಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದನು. ಮುಂದಿನ ದಿನಗಳಲ್ಲಿ ಏನಾದರೂ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಚಿತ್ರ ಬರೋದು ಆ ಥರದ್ದು ಏನಾದರೂ ಮಾತುಕತೆ ಆಗಿದೆಯಾ? ಗೊತ್ತಿಲ್ಲ, ನೋಡೋಣ. ಓಕೆ, ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಕನೆಕ್ಟ್ Thank you. ಆಗಿದ್ದಕ್ಕೆ. Thank ತುಂಬ you. ಖುಷಿ ಆಯಿತು ನಿಮ್ಮೊಟ್ಟಿಗೆ ಮಾತನಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾವ್ಯಜಿ, ನಿಮಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್. ಬಾಯ್.